Brahmin's Cafe, Brahmin's Cafe. ಇದೇ ಪ್ರಶ್ನೆನ ನಿನ್ನ ಗಂಡನೂ ಕೇಳ್ತಾನೆ. ಏನು ಉತ್ತರ ಕೊಡ್ತೀಯ ಅವನಿಗೆ? ನಿನ್ನ ಮತ್ತೆ ನನ್ನ ಮಗನ ಸಂಬಂಧದ ಬಗ್ಗೆ ಏನ್ ಹೇಳ್ತೀಯ ಕರ್ಣ ಅವನಿಗೆ? ನನ್ನ ಸ್ವಭಾವ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು ಕರ್ಣ. ಸುತ್ತಿ ಬಳಸಿ ಮಾತಾಡೋನಲ್ಲ ನಾನು. ಯಾವುದೇ ವಿಷಯ ಹೇಳಬೇಕಾದ್ರೂ ಹೆಚ್ಚು ಸಮಯನ ವ್ಯಯ ಮಾಡೋದಿಲ್ಲ. ಎರಡೇ ಎರಡು ಮಾತಲ್ಲಿ ನಿನ್ನನ್ನ ನನ್ನ ದಾರಿಯಿಂದ ಸರಿಸ್ಬಿಡ್ಬೋದಿತ್ತು. ಆದ್ರೆ ನೀನು ಬುದ್ಧಿವಂತೆ, ಜಾಣೆ. ದೊಣ್ಣೆ ಪೆಟ್ಟಿಗಿಂತ ಮಾತಿನ ಪೆಟ್ಟೆ ಸಾಕು ಅಂತ ಕರೆದೆ. 4 ಮಾತು ಜಾಸ್ತಿನೇ ಆಡಿ ನಿನ್ನ ಸ್ವಾಭಿಮಾನನ ಕೆರಳಿಸಿದೆ. ನಿನ್ನ ಪ್ರಾಮಾಣಿಕತೆನ ಎಚ್ಚರಿಸಿದ್ದೀನಿ. ಈ ಎರಡೇ ಎರಡು ಗುಣದಿಂದ ಅವನ ಮನಸ್ಸಿನಿಂದ, ನಮ್ಮ ಮನೆಯವರಿಂದ ನೀನ್ ದೂರ ಹೊರಟೋಗು. ಸ್ನೇಹ ಅನ್ನೋ ಒಂದು ಪವಿತ್ರವಾದ ಸಂಬಂಧಕ್ಕೆ ಕಳಂಕ ಹಚ್ಚದೆ ನೀನಾಗಿ ನೀನೆ ಅವನಿಂದ ದೂರ ಸರಿದು ಬಿಡು. ಇಲ್ಲ ಅಂದ್ರೆ ನನ್ನ ಇನ್ನೊಂದು ಮುಖವನ್ನ ನೋಡ್ಬೇಕಾಗತ್ತೆ. ಅದಿನ್ನೂ ಕರಾಳವಾಗಿರುತ್ತೆ. ಮಾಮ, ಈ ಫೋಟೋ ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತಾ, ಬೇರೆ ಕಡೆ ಹಾಕ್ಲಾ? ಅಲ್ಲೇ ಚೆನ್ನಾಗಿ ಕಾಣುತ್ತೆ, ಅಲ್ಲೇ ಇರಲಿ. ಸರಿ ಮಾಮ. ಊರ್ವಶಿ, ಮಾಮ ಮಾಮ, ಊರ್ವಶಿ, ಬೀಳ್ತಿದ್ದಲ್ಲ. ಥ್ಯಾಂಕ್ಸ್ ಮಾಮ. ಮಾಮ, ಇನ್ಮೇಲೆ ದಿನ ಹೀಗೆ ಒಂದ್ ರೊಮ್ಯಾಂಟಿಕ್ ಸೀನ್ ಇದ್ದೇ ಇರುತ್ತೆ. ಅಜ್ಜಿ ಅಜ್ಜಿ, ನೀನ್ ನಿಜಕ್ಕೂ ಗ್ರೇಟ್. ನಿಜಕ್ಕೂ ನೀವು ನನ್ನ ಫ್ರೆಂಡಾ?
ಒಬ್ಬ ಟ್ರೂ ಫ್ರೆಂಡ್ ಕಷ್ಟ ಸುಖನ ಹಂಚ್ಕೊಳ್ತಾರೆ. ಆದ್ರೆ ನೀವು ಹಂಚ್ಕೊಳ್ತಿದ್ದೀನಲ್ಲ. ಹಂಚ್ಕೊಂಡಿದ್ದೀರಾ ನನ್ನ ಕಷ್ಟಗಳನ್ನ. ಆದ್ರೆ ಯಾವತ್ತಾದ್ರೂ ನಿಮ್ ಸಮಸ್ಯೆಗಳನ್ನ ನನ್ನ ಹತ್ರ ಹಂಚ್ಕೊಂಡಿದ್ದೀರಾ? ನಾನು ಇಂಥ ಒಂದು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದೇನೆ, ಅದಕ್ಕೆ ಪರಿಹಾರ ಏನು ಅಂತ ಯಾವತ್ತಾದ್ರೂ ವಿಚಾರಿಸಿದ್ದೀರಾ? ಕರ್ಣ, ಅಂತ ಪರಿಸ್ಥಿತಿಲಿ ನಾನು ಯಾವತ್ತೂ ಸಿಕ್ಕಾಕೊಂಡಿಲ್ಲ, ಅದಕ್ಕೆ ಪರಿಹಾರ ಕೇಳಿಲ್ಲ. ಅಕಸ್ಮಾತ್ ಸಿಕ್ಕಾಕೊಂಡಿದ್ರೆ ನಾನೇ ಕೇಳ್ತಿದ್ನಲ್ಲ. ಹಾಗಾದ್ರೆ ಸೌಂದರ್ಯ ನಿಮಗ್ ಸಮಸ್ಯೆನೇ ಅಲ್ಲ, ರೈಟ್? ಸೌಂದರ್ಯನ? ಯಾರದು? ಅಷ್ಟಕ್ಕೂ ಅವಳು ಯಾಕೆ ನನಗ್ ಸಮಸ್ಯೆ ಆಗ್ಬೇಕು? ಅಂದ್ರೆ ನಿಮ್ಗೆ ನಿಮ್ಮ ಅಪ್ಪ ಅಮ್ಮ ನೋಡಿ ಫಿಕ್ಸ್ ಮಾಡಿರೋ ಹುಡುಗಿ ಹೆಸರು ಗೊತ್ತಿಲ್ಲ, ಅಥವಾ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತಿದ್ದೀರಾ? ಓಹ್, ಅವಳ ಹೆಸರು ಸೌಂದರ್ಯನಾ? ಇವಾಗ ನೀನ್ ಹೇಳೋವರೆಗೂ ನನ್ಗೆ ಅವಳ ಹೆಸರು ಕೂಡ ಗೊತ್ತಿರ್ಲಿಲ್ಲ. ಅಸ್ಲಿಗೆ ಈ ಮದ್ವೆ ವಿಷಯದ ಬಗ್ಗೆ ನಿಮ್ ಮನ್ಸಲ್ಲಿ ಏನಿದೆ ಅದನ್ನಾದ್ರೂ ಹೇಳ್ತೀರಾ ಸರ್? ಆ ರೀತಿ ಏನಿಲ್ಲ ಕರ್ಣ, ನಾನು ಯಾರ ಬಗ್ಗೆನೋ ಈ ರೀತಿ ಕನ್ಸುಗಳನ್ನೆಲ್ಲ ಕಟ್ಕೊಂಡವನೇ ಅಲ್ಲ. ಅಂತ ಭಾವನೆಗಳು ಯಾರ ಮೇಲೂ ಇಲ್ಲ ಅಂದ್ಮೇಲೆ ಅವಳನ್ನ ಒಪ್ಕೊಳ್ಳೋದಕ್ಕೆ ಯಾಕೆ ಮೀನಾಮೀಷೆ ಎಣಿಸ್ತಿದ್ದೀರಾ? ಒಪ್ಕೊಳ್ಳೋದ್ ತಾನೇ ವೈಭವ್? ಸರಿ ಹೋಯ್ತು, ಯಾವ್ದೋ ಒಂದು ಫೋಟೋ ತೋರಿಸ್ಬಿಟ್ಟು ಇವಳೇ ನಿನ್ ಹೆಂಡತಿ ಮದ್ವೆ ಆಗೋ ಅಂದ್ರೆ ಒಪ್ಕೊಂಡ್ಬಿಡ್ಬೇಕಾ? ಅದೇ ನೀನಾಗಿದ್ರೆ ಹಾಗೆ ಮಾಡ್ತಿದ್ಯಾ? ನನ್ನ ವಿಷಯ ಬಿಡಿ ವೈಭವ್. ನನ್ ವಿಷಯನೂ ಬಿಟ್ಬಿಡು ಕರ್ಣ. ಮದ್ವೆ ವಿಷಯದಲ್ಲಿ ಯಾರು ಯಾರನ್ನು ಬಲವಂತ ಮಾಡೋದಿಕ್ಕಾಗೋದಿಲ್ಲ, ಅರ್ಥ ಮಾಡ್ಕೋ. ವೈಭವ್, ನಾನು ಬಲವಂತ ಮಾಡ್ತಿಲ್ಲ. ನೀವು ಅವಳನ್ನ ಮುಗ್ಧಃ ನೋಡಿಲ್ಲ ಅನ್ನೋದಕ್ಕೆ ತಾನೇ ಟೈಮ್ ಕೇಳ್ತಿರೋದು. ಕರ್ಸಿ ಒಂದ್ಸಲ ನೋಡ್ಬಿಡಿ, ಏನೇನ್ ಮಾತಾಡ್ಬೇಕು ಅಂತ ಅನ್ಸುತ್ತೋ ಮಾತಾಡಿ. ಮೋರೋವರ್, ನಿಮ್ಗೆ ಹುಡುಗಿನೇ ತೋರಿಸ್ದೆ ತಲೆ ಕಟ್ಬಿಡ್ತಾರೆ ಅನ್ನೋದು ನಿಮ್ ಕಲ್ಪನೆ. ಹೆತ್ತವ್ರಿಗೆ ಅವ್ರ ಮಕ್ಕಳಿಗೆ ಯಾವ್ಯಾವ ಸಮಯದಲ್ಲಿ ಏನೇನ್ ಮಾಡ್ಬೇಕು ಅಂತ ಇರುತ್ತೋ ಅದನ್ನ ಮಾಡ್ತಾರೆ. ಮಕ್ಳು ಮನ್ಸನ್ನ ಹೆತ್ತವ್ರಿಗಿಂತ ಇನ್ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ತಾಳಿ ಕಟ್ಟಿಸ್ಕೊಂಡ ಹೆಂಡತಿಗೂ ಅರ್ಥ ಆಗಲ್ಲ. ಅಂತವ್ರ ಮನ್ಸನ್ನ ನೋಯಿಸ್ಬಾರ್ದು ವೈಭವ್. ಅವರು ನಮಗೋಸ್ಕರ ಅವ್ರ ಜೀವನನೇ ತೆಗೆದಿರ್ತಾರೆ. ಅಲ್ಲ, ನನ್ನ ಕಷ್ಟಕ್ಕೆ, ಐ ಮೀನ್ ನನ್ನಂತ ಎಷ್ಟೋ ಕಷ್ಟದಲ್ಲಿರೋ ಜೀವಗಳಿಗೆ ಮಿಡಿಯೋ ಹೃದಯ ನಿಮ್ದು. ಅಂಥದ್ದು ಹೆತ್ತ ಅಪ್ಪ ಅಮ್ಮನ ವಿಷಯದಲ್ಲಿ ಮಿಡಿಯೋದಿಲ್ವಾ? ಅವ್ರ ಮೇಲೆ ಪ್ರೀತಿ ಗೌರವ ಇದೆಯೋ ಇಲ್ವೋ? ಅರೆ, ಯಾರಿಲ್ಲ ಅಂದಿದ್ದು? ಸರಿ, ಹಾಗಾದ್ರೆ ಈಗಲೇ ಹೋಗಿ ಸೌಂದರ್ಯ ನನ್ಗೆ ಗಿಡಿಸಿದಾಳೆ, ಈಗಲೇ ಮದ್ವೆ ಆಗ್ತೀನಿ ಅಂತ ಹೇಳಿ. ಸರಿ, ಹೇಳ್ತೇನೆ. ನಮ್ಲಾ? ನೀನ್ ಹೇಳಿದ್ಮೇಲೆ ಖಂಡಿತ ಹೇಳ್ತೀನಿ. ಸರಿ, ನಾನಿನ್ ಹೊರಡ್ಲಾ? ಬಾಯ್. ಹೌದು, ಈ ಸೌಂದರ್ಯ ವಿಚಾರ ನಿನಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ಅದನ್ನ ಕಟ್ಕೊಂಡು ಏನಾಗ್ಬೇಕೀಗ? ಹೇಗೋ ತಿಳಿತು ಬಿಡಿ. ಓಕೆ.
ಎರಡೂ ಜಾತಕಗಳನ್ನ ಬಹಳ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದೆ. ಹೆಚ್ಚು ಕಮ್ಮಿ 32 ಗಣಗಳು ಸೇರ್ತಾ ಇದೆ. ಅಮೋಘವಾಗಿದೆ ಇಬ್ಬರದು ಜಾತಕ. ಆದಷ್ಟು ಬೇಗ ಛತ್ರ ಬುಕ್ ಮಾಡಿ ನಾನು ಮುಹೂರ್ತ ಇಟ್ಕೊಡ್ತೀನಿ. ಓಲ್ಗ ಓದಿಸ್ಬಿಡಿ. ಆಗ್ಲಿ ಬನ್ನಿ ಬನ್ನಿ. ಆಯ್ತು, ನಮಸ್ಕಾರ. ಆಯ್ತು, ನಮಸ್ಕಾರ. ಏನ್ ಶಾಂತ, ಏನಂತಾನೆ ನಿನ್ನ ಮಗ ಮದುವೆ ವಿಚಾರಕ್ಕೆ? ಏನು ಹೇಳಿಲ್ಲ ರೀ, ನನ್ನ ಹತ್ರನೂ ಏನು ಮಾತಾಡಿಲ್ಲ. ಸದ್ಯಕ್ಕೆ ಮಾತಾಡ್ತಾನೆ ಅಂತ ನಾನು ಕಾಯ್ತೆ. ರೀ ಅವ್ನ್ ಬಂದ, ನೀವೇನು ಗದ್ರಕ್ ಹೋಗ್ಬೇಡಿ, ನಾನೇ ಮಾತಾಡ್ತೀನಿ. ಆಯ್ತು. ವೈಭವ್, ವೈಭವ್, ನೀನು ಮದ್ವೆ ವಿಷಯವಾಗಿ ಮಾತಾಡಕ್ಕೆ ತಗೊಂಡಿದ್ದ ಸಮಯ ಮುಗಿತಾ ಬಂತು. ನೀನೇ ಹೇಳ್ತೀಯ ಅಂತ ನಾವು ಕಾಯ್ತಾ ಇದ್ವಿ. ಆದ್ರೆ ನೀನೇನು ಬಾಯೇ ಬಿಟ್ಟಿಲ್ಲ. ನೋಡಪ್ಪ, ಈ ತರ ವಿಷಯಗಳಲ್ಲಿ ತಡ ಮಾಡೋದು ತುಂಬಾ ತಪ್ಪಾಗುತ್ತೆ. ಆ ಹೆಣ್ಣಿನ ಮನೆಯವ್ರ ಹತ್ರನೂ ನಾವು ಮಾತಾಡ್ಬೇಕಲ್ವಾ, ನಾವು ಉತ್ತರ ಕೊಡ್ಬೇಕಲ್ವಾ? ಹೇಳು ಅಣ್ಣ, ನಿನ್ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ರೆ ಅದನ್ನು ಹೇಳ್ಬಿಡು. ಹಾಗೇನೂ ಇಲ್ಲ. ಮತ್ಯಾಕೆ ಏನು ಹೇಳ್ದೆ ಗುಮ್ಮಂತರ ಸೈಲೆಂಟ್ ಆಗಿದ್ಯಾ? ಅಪ್ಪ ನೀವೇ ಕೇಳಿಪ್ಪ. ಮಾತಾಡು ವೈಭವ್. ನೀನ್ ಬಾಯ್ ಬಿಟ್ಟು ಏನಾದ್ರೂ ಹೇಳಿದ್ರೆ ತಾನೆ ನಮಗೂ ಗೊತ್ತಾಗೋದು. ನಾನು ಮದುವೆ ಮಾಡ್ಕೊಳ್ತೀನಪ್ಪ. ಯಾರನ್ನ? ನೀವು ಸೆಲೆಕ್ಟ್ ಮಾಡಿರೋ ಹುಡುಗಿನ. ನಿಜ ಹೇಳ್ತಿದ್ಯಾ ತಾನೆ? ಸೌಂದರ್ಯನ ನಿನ್ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ಯಾ? ಓಕೆ ಅಮ್ಮ. ಅಣ್ಣ, ಐ ಲವ್ ಯು ಸೋ ಮಚ್. ಅಮ್ಮ, ಅಣ್ಣ ಮದ್ವೆಗೆ ಒಪ್ಕೊಂಡ್ಬಿಟ್ಟ. ಅಪ್ಪ, ಇನ್ಮೇಲೆ ನನ್ನ ಫ್ರೆಂಡ್ ಸೌಂದರ್ಯ ನನ್ಗೆ ಅಪ್ಪಿಗೆ ಆಗ್ತಿದ್ದಾಳೆ. ಏಯ್ ಬಾರೋ ಇಲ್ಲಿ ಕಳ್ಳ. ಈ ಸಂತೋಷದ ವಿಚಾರ ಹೇಳೋದಿಕ್ಕೆ ಇಷ್ಟು ತರ ಮಾಡ್ಬಿಟ್ಟಿಯಲ್ಲೋ. ನಿಮ್ಮಮ್ಮ ಅಂತೂ ನೀನ್ ಎಲ್ಲಿ ಮದುವೆ ಮಾಡ್ಕೊಳ್ದೆ ಸನ್ಯಾಸಿಯಾಗಿ ಇದ್ಬಿಡ್ತೀವ ಅಂತ ಗಾಬರಿ ಆಗ್ಬಿಟ್ಟಿದ್ಲು. ಶಾಂತ, ಈಗ ಸಮಾಧಾನ ಆಯ್ತಾ? ಸಮಾಧಾನ ಅಂತ ಕೇಳ್ತಾ ಇದೀರಲ್ರಿ, ನನ್ಗೆ ಆಗ್ತಿರೋ ಸಂತೋಷಕ್ಕೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡು, ಇನ್ನು ನಾವು ಯಾವ ವಿಚಾರಕ್ಕೂ ತಡ ಮಾಡೋ ಹಾಗೆ ಇಲ್ಲ. ಹುಡುಗಿ ಜಾತಕ ತರಿಸಿದ್ಯಾ? ಇಲ್ಲ ರೀ, ಇವನ್ ಜಾತಕ ಕೊಟ್ಟಿದ್ದೆ. ಅವ್ರು ಅದನ್ನೆಲ್ಲ ನೋಡಿ ಹೊಂದಾಣಿಕೆ ಆಗತ್ತೆ ಅಂತ ಹೇಳಿದ್ರು. ನಾನು ಅದಕ್ಕೆ ಇಷ್ಟೆಲ್ಲ ಮುಂದುವರೆದಿದ್ದು. ಅಷ್ಟ ಅವ್ರು ಯಾರಿಗೋ ತೋರ್ಸಿದ್ರೆ ಸಾಕ? ನಾನೇ ಸ್ವಯಂ ಜ್ಯೋತಿಷಿಯಾಗಿ ನನ್ನ ಮಗ ಸೊಸೆ ಜಾತಕನ ನಾನ್ ನೋಡದೆ ಇದ್ರೆ ಹೇಗೆ ಹೇಳು? ಸರಿ ರೀ, ಅವ್ರಿಗೆ ಹೇಳಿ ಇವತ್ತೇ ಜಾತಕ ತರಿಸ್ತೀನಿ. ಆಯ್ತು, ಮೊದಲು ಹೋಗಿ ದೇವ್ರ ಮುಂದೆ ತುಪ್ಪ ದೀಪ ಹಚ್ಚು. ಆಯ್ತು ರೀ. ನೋಡಿದ್ಯಾ ಅವ್ರ ಸಂತೋಷನ? ಥ್ಯಾಂಕ್ ಯು. ಏನಪ್ಪ ನೀವು? ದೇವ್ರು ಒಳ್ಳೇದ್ ಮಾಡಿ. ನನಗೆ ಬರ್ತಾ ಇರೋ ಕೋಪಕ್ಕೆ ತೆಗೆದು ಚೆನ್ನಾಗಿ ಬಾರಿಸ್ಬಿಡ್ಬೇಕನ್ಸುತ್ತೆ. ಮದ್ವೆ ಅಂದ್ರೆ ಏನಂತ ತಿಳ್ಕೊಂಡಿದಾರ ಏನೋ.
ತನಗಿಷ್ಟ ಬಂದಂತೆ ಎಷ್ಟ್ ಜನಕ್ಕೆ ಬೇಕಾದ್ರೂ ತಾಳಿ ಕಟ್ಬೋದು, ಎಷ್ಟ್ ಜನ ಜೊತೆನೆಲ್ಲಾದ್ರೂ ಸಂಸಾರ ಮಾಡ್ಬೋದು ಅಂತ ತಿಳ್ಕೊಂಡಿದಾರ ಹೇಗೋ. ಮೊನ್ನೆ ನನ್ನ ಹತ್ರನೇ ಅವನ್ನ ಹಾಡಿ ಹೊಗಳಿ ಅಟ್ಟಿಕೇರಿಸ್ದೆ. ಅವನ ಪ್ರೀತಿನ ನಾನು ಪಡೆದೇ ಪಡಿತೀನಿ, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ಯಲ್ಲಮ್ಮ. ಇವತ್ತು ಬಂದು ತಾಳಿ ಕಟ್ಟಿದ ಗಂಡನ್ನ ಇನ್ನೊಬ್ಬಳಿಗೆ ಬಿಟ್ಕೊಟ್ಬಿಟ್ಟೆ ಅಂತ ಹೇಳ್ತಿದ್ಯಾ. ನಾಚಿಕೆ ಆಗಲ್ವಾ ಕರ್ಣ ನಿನ್ಗೆ? ಅವನು ಕಟ್ಟಿದ ತಾಳಿ ನಿನ್ ಕುತ್ತಿಗೆನಲ್ಲಿರುವಾಗ ಇನ್ನೊಬ್ಬಳಿಗೆ ಬಿಟ್ಕೊಡೋದಕ್ಕೆ ಹೇಗ್ ಮನ್ಸು ಬಂತು ನಿನಗೆ? ಅಲ್ಲಮ್ಮ. ಸುಮ್ನೆ ಇರು ಕರ್ಣ. ಈ ವಿಷಯದಲ್ಲಿ ದೊಡ್ಡ ತಪ್ಪು ಮಾಡಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ಯಾ. ನಿನ್ನ ತುಂಬಾ ಜಾಣೆ ಬುದ್ಧಿವಂತೆ ಅಂತ ಎಲ್ಲರತ್ರ ಹೇಳ್ಕೊಂಡು ಬೀಗ್ತಿದ್ದೆ ನಾನು. ಆ ವೈಭವನ್ಗಂತೂ ಬುದ್ಧಿನೂ ಇಲ್ಲ, ಪ್ರೀತಿನೂ ಇಲ್ಲ, ಮನ್ಸೂ ಇಲ್ಲ. ಆದ್ರೆ ನಿನಗೆ? ನಾನು ಇಷ್ಟಪಟ್ಟು ಆ ರೀತಿ ಹೇಳಿಲ್ಲ ಅಮ್ಮ. ಆ ರೀತಿ ಹೇಳೋದಕ್ಕೆ ಒತ್ತಡ ಬಂತು. ಯಾರು ಯಾರು ಆ ರೀತಿ ಒತ್ತಡ ಮಾಡಿದವರು? ವಿನಾಯಕ ಪಂಡಿತ್ ಅವರು, ವೈಭವ್ ಅವರ ಅಪ್ಪ. ಅವ್ರಪ್ಪ ಬಂದ್ ಕೇಳಿದ ತಕ್ಷಣ ನೀನ್ ಒಪ್ಕೊಂಡ್ಬಿಟ್ಯಾ? ನಿನ್ ಮಗ ಕಟ್ಟಿ ತಾಳಿ ಇದು ಅಂತ ತೆಗೆದು ತೋರ್ಸ್ಬೇಕಾಗಿತ್ತು. ಯಾರಿಗ್ಯಾರು ಗಂಡ ಆಗಿರ್ತಾನೆ, ಯಾರಿಗ್ಯಾರು ಹೆಂಡತಿ ಆಗಿರ್ತಾರೆ ಅಂತ ಆ ಮೇಲಿರೋನು ನಿರ್ಧಾರ ಮಾಡಾಗಿದೆ ಅಮ್ಮ. ಅದ್ರ ಪ್ರಕಾರನೇ ವೈಭವ್ ನನಗೆ ಗಂಡ ಆಗಿದ್ದಾರೆ ಅಂತ ನಾನು ನಂಬಿಕೆಯಲ್ಲಿದ್ದೀನಿ. ಆದ್ರೆ ಈಗ ಅವ್ರ ಅಪ್ಪ ಅಮ್ಮ ಬೇರೆ ಹುಡುಗಿನ ಅವ್ರ ಹೆಂಡತಿ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಬಿಡಿ ಅಮ್ಮ. ಶಾಸ್ತ್ರ ಸಂಪ್ರದಾಯದ ಪ್ರಕಾರ ತಾಳಿ ಅನ್ನೋದು ಒಂದು ಪವಿತ್ರವಾದ ಸಂಬಂಧ. ಆ ಸಂಬಂಧದ ಪ್ರಕಾರ ಸೌಂದರ್ಯನ ಮದ್ವೆ ಆಗಕ್ಕೂ ಮುಂಚೆ ಅವರು ನನ್ನನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ತಾರೆ. ಆ ನಂಬಿಕೆ ನನಗ್ ಬಲವಾಗಿದೆ. ನೀನೇನೋ ಆ ನಂಬಿಕೆಯಲ್ಲಿ ಇರ್ತೀಯ, ನಾಳೆ ಏನಾಗುತ್ತೋ ಏನೋ. ವಿಧಿ ಬರ್ದಾಗ ಆಗತ್ತೆ. ನಿಜವಾದ ಪ್ರೀತಿ ಗೆಲ್ಲುತ್ತಮ್ಮ. ಯಶೋದಾ, ಯಶೋದಮ್ಮ, ಯಶೋದಾ.